ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಈವೆಂಟ್ ಇದು ನಮಗಿದು 7 years ಆಫ್ ಟುಗೆದರ್ನೆಸ್. ಇವತ್ತು ಫೈನಲಿ ಇಬ್ಬರು ಜೊತೆಗಿದ್ದೀವಿ ಮದುವೆ ಆಗ್ಬಿಟ್ಟು. ಇಬ್ರು ಫುಲ್ ಹ್ಯಾಪಿ ಆಗಿದ್ದೀವಿ, ಫುಲ್ಲಿ ಸ್ಯಾಟಿಸ್ಫೈಡ್. ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಫ್ರಮ್ ನೆನ್ನೆ ವರಪೂಜೆಯಿಂದ ಹಿಡಿದು ಈಗ ರಿಸೆಪ್ಷನ್ ತನಕನೂ ನಾವೇನು ಇಮ್ಯಾಜಿನ್ ಮಾಡ್ಕೊಂಡಿದ್ವೋ ಅದಕ್ಕಿಂತ ತುಂಬ ಚೆನ್ನಾಗಿ ಎಲ್ಲ ಇವೆಂಟು ಮೂಡಿ ಬಂದಿದೆ. ನೆನ್ನೆ ವರಪೂಜೆ ಡ್ಯಾನ್ಸ್ ಆಗಿರ್ಬೋದು, ನಾವು ಮಾಡಿದ ಫನ್ ಆಗಿರ್ಬೋದು, ಬೆಳಗ್ಗೆ ಮದುವೆ ಆಗಿರ್ಬೋದು, ಅಲ್ಲಿ ಮಾಡಿದ ಫನ್ ಆ್ಯಕ್ಟಿವಿಟೀಸ್ ಇರ್ಬೋದು, ಈಗ ಸಂಜೆ ರಿಸೆಪ್ಷನ್ನು ಇಲ್ಲಿ ಮಾಡಿದ ಮತ್ತೆ ಕಪಲ್ ಡ್ಯಾನ್ಸ್ ಮತ್ತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಐ ಥಿಂಕ್ ವಿ ಆರ್ ಟೋಟಲಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಈವೆಂಟ್ ಆ್ಯಂಡ್ ಯಾ ಲುಕಿಂಗ್ ಫಾರ್ವರ್ಡ್ ಅಷ್ಟೇ. ಮನದ ಅರಸನಾದೆ ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ ಎಂದು ಕೂಡ ಬೆಚ್ಚ. ಬರೀ ಇವರು ಮದ್ವೆದ್ ಮಾತ್ರ ಹೇಳಿದ್ರು. ನಾನು ಇಲ್ಲಿಂದ ಶುರು ಮಾಡ್ತೀನಿ ಅಂತ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಪ್ರೀ ವೆಡ್ಡಿಂಗ್ ಮಾರ್ನಿಂಗ್ ನಾವಲ್ಲಿ ರೀಚ್ ಆದ ತಕ್ಷಣ ಶುರು ಮಾಡಿದ ವೀಡಿಯೋ ಶೂಟ್ ಆಗಿರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳಾಗಿರ್ಬೋದು, ಅಲ್ಲಿ ಲೊಕೇಶನ್ಸ್ಗಳಾಗಿರ್ಬೋದು, ದ ವೇ ಆಫ್ ಟೇಕಿಂಗ್ ದ ಶಾರ್ಟ್ಸ್ ಅದು ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ನಮ್ಮೆಲ್ಲರೂ. ಸಕ್ಕತ್ತಾಗಿತ್ತು ಮತ್ತು ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ರಿ ವಿಡಿಯೋನ. ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಟು ಕಿರಣ್. ಕಿರಣ್ ಅವ್ರಿಗಂತೂ ಹೇಳಲೇಬೇಕು ಪಾಪ. ತುಂಬ ಚೆನ್ನಾಗಿ, ತುಂಬ ತಾಳ್ಮೆ ಇದೆ ಪ್ರತಿಯೊಬ್ಬರಿಗೂ. ನಾನು ಮಾತಾಡೋದು ತುಂಬ ಇದೆ, ಬಟ್ ಏನಾಯಿತು ಅಂದರೆ ಈವೆಂಟು ತುಂಬ ಚೆನ್ನಾಗಿ ಬಂತು. ಕಿರಣಿಗೆ ಥ್ಯಾಂಕ್ಸ್. ಫೋಟೋಗ್ರಫಿ, ವಿಡಿಯೋಗ್ರಫಿ ಸ್ಟಾರ್ಟಿಂಗಿಂದ ಹಿಡಿದು ಅಂದರೆ ಪ್ರೀವೆಡ್ ಶೂಟಿಂಗಿಂದ ಹಿಡಿದು ಇಲ್ಲಿವರೆಗೂ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಥ್ಯಾಂಕ್ಸ್. ರಾಜು ಸರ್ಗೆ ಭಾಳ ಥ್ಯಾಂಕ್ಸ್. ಟೀಮು, ಲೈವ್ಲಿ ಟೀಮು, ಹುಡುಗರು ಆಗಿರ್ಬೋದು, ಕ್ಯಾಮ್ರಾಮನ್ಗಳಾಗಿರ್ಬೋದು ಭಾಳ ಲೈವ್ಲಿ ಆಗಿದ್ದಾರೆ. ಭಾಳ ಖುಷಿ ಪಡ್ತು. ಎಲ್ಲದಕ್ಕಿಂತ ದೊಡ್ಡ ಸಂತೋಷ ಅಂದರೆ ನನ್ನ ಮಗಳು ಸ್ಮೈಲ್ ಎಲ್ಲೂ ಹಾಳಾಗಕ್ಕೆ ಬಿಡಲಿಲ್ಲ. ಅದಕ್ಕಿಂತ ಸಂತೋಷ ಇನ್ನೇನು ಬೇಕು? ಅಲ್ಲ, ನೀವು ಚೆನ್ನಾಗಿ ತೆಗ್ದಿರಲಿಲ್ಲ ಅಂದರೆ ಆ ಸ್ಮೈಲ್ ಇರ್ತಿರಲಿಲ್ಲ. ಹಾಗಾಗಿ ಚೆನ್ನಾಗಿ ಎಲ್ಲ ಈವೆಂಟ್ ಚೆನ್ನಾಗಾಯಿತು. ನನ್ನ ಮಗಳ ಮುಖದಲ್ಲಿ ನಗು ಬಂತು. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಇದು ಮಾಡಿಕೊಟ್ರು. ಚೌಟ್ರಿದಾಗಿರ್ಬೋದು, ಊಟದ್ದಾಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಅಲ್ಲಿ ಮೈಸೂರು ಹಳ್ಳಿ ಮತ್ತು ಮೇಲ್ಕೋಟೆಲ್ಲಾಗಿರ್ಬೋದು ಎಲ್ಲ ಕಡೆ ಇತ್ತು. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ನೀವು ಫೋಟೋ ತೆಗೆಯುವಾಗ ನಮಗೆ ಸ್ವಲ್ಪ ಈ ಒಂದು ಪೂಜೆಯಲ್ಲಿ ಅರ್ಜೆಂಟ್ ಇದ್ದಾಗ ನಾವೊಂದು ಮಾತೇನಾರು ಅಂದಿರ್ಬೋದು, ಅದನ್ನು ಮನಸ್ಸಿಗೆ ಹಾಕ್ಕೋಬೇಡಿ. ಎಷ್ಟು ಹೇಳ್ತೀನಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಅದೇ ಹರಟೆ, ಅದೇ ಮೌನ, ಅದೇ ದಿನವೆಲ್ಲ